ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಿಮಗೊಂದಿಷ್ಟು ಕ್ಲಾರಿಟಿಗಳನ್ನು ಕೊಡ್ತಾ ಇದ್ದಾನೆ. ಒಂದು, ಆಟೋನಮಸ್ ಕಾಲೇಜ್ಗಳು ಯಾವುದು ಅಂತ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಅದು ಡೌಟ್ ಇದೆ. ಆಟೋನಮಸ್ ಕಾಲೇಜ್ಗಳು ಯಾವುದು, VTU ಯಾವುದು, ಯೂನಿವರ್ಸಿಟಿಗಳಂದರೆ ಏನು, ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಏನು, ಯಾವುದೆಲ್ಲ ಡೀಮ್ಡ್ ಯೂನಿವರ್ಸಿಟಿ ಇದೆ, ಯಾವುದು ಯೂನಿವರ್ಸಿಟಿ ಇದೆ, ಯಾವುದು ಆಟೋನಮಸ್ ಇದೆ, ಆ್ಯಂಡ್ ಉಳಿದಿರೋದು VTU ಆಗಿರುತ್ತೆ. ಅದರ ಬಗ್ಗೆ ಹೇಳ್ತಾನೆ ವಿತ್ ಕೋಡ್. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಸರ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 2 ಕೋಡ್ ಇದೆ, ಅಂಬೇಡ್ಕರ್ಲಿ 2 ಕೋಡ್ ಇದೆ, NIE ಮೈಸೂರಲ್ಲಿ 2 ಕೋಡ್ ಇದೆ, ಅದು ಸೌತ್ ಕ್ಯಾಂಪಸಲ್ಲಿ 2 ಕೋಡ್ ಇದೆ, ಅದೇನು ಅದ್ರ ಬಗ್ಗೆ ಎಲ್ಲ ಇವತ್ತು ಕ್ಲಾರಿಟಿನ ಕೊಡ್ತೇನೆ. ಓಕೆ, ಅದಕ್ಕೂ ಮುಂಚೆ ಯಾರಿಗಾದರೂ KCET ಮತ್ತು ಕಾಂಪಿಟಿಟಿವ್ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ದರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ಏಕಲವ್ಯ ಅಂತ ಒಂದು ಗ್ರೂಪಿನ ನಿಮಗೆ ಆ್ಯಡ್ ಮಾಡ್ತೇವೆ, ಪ್ಲಸ್ ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಕೊಡ್ತೇವೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ ಸ್ಟೂಡೆಂಟ್ಸ್, ಇದರಲ್ಲಿ ನಾನು ಹೆಚ್ಚಿನ ಕಾಲೇಜ್ಗಳನ್ನ ಬರಲಿಕ್ಕೆ ಆಗೋದಿಲ್ಲ. ವೈ? ಬಿಕಾಸ್ ಕರ್ನಾಟಕದಲ್ಲಿ 240 ಕಾಲೇಜಸ್ಗಳಿದೆ. ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳ ನೇಮನ್ನು ನಾನು ಬರಲಿಕ್ಕೆ ಆಗೋದಿಲ್ಲ. ನಾನು ಕೆಲವೊಂದಿಷ್ಟು ಬೇಕಾಗಿರೋ ಮೇನ್ ಪಾಯಿಂಟ್ಸ್ಗಳನ್ನ ಇಲ್ಲಿ ಬರಿತಾ ಹೋಗ್ತೇನೆ, ಆಯಿತಾ? ಈಗ ನೋಡಿ, ನಿಮಗೆ ಬೆಂಗಳೂರಲ್ಲಿ ಈಗ ನಾನು ಹೇಳ್ತಾ ಇರೋದು ಆಟೋನಮಸ್ ಕಾಲೇಜು. ಓಕೆ, ಇನ್ನೂ ಅಂದರೆ ಏನಂತ ಕೇಳಿದರೆ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗಿರೋದನ್ನು ನಾನು ನಿಮ್ಗೆ ಹೇಳ್ತೇನೆ. ಇನ್ ಕೇಸ್ ಏನು ಹೇಳ್ತಾರೆ, ಇದರಲ್ಲಿ ವೆಬ್ಸೈಟಲ್ಲಿ ಅಪ್ಡೇಟ್ ಆದರೆ ನಿಮ್ಗೆ ಅದನ್ನು ಹೇಳ್ತೇನೆ, ಆಯಿತಾ? ಯಾವ ಆಟೋನಮಸ್ ಕಾಲೇಜ್ಗಳಿದೆ, ಯಾವುದೆಲ್ಲ ಇದೆ ಅನ್ನೋದನ್ನು ನಾನು ನಿಮಗೆ ಮತ್ತೆ ಹೇಳ್ತೇನೆ. ಯಾಕಂತ ಕೇಳಿದರೆ ಇದೀಗ ಸದ್ಯಕ್ಕೆ ಈ ವರ್ಷ ಅಂದರೆ ಲಾಸ್ಟ್ ಇಯರ್ ಪ್ರಕಾರ ಈ ವರ್ಷ ಕೆಲವೊಂದು ಕಾಲೇಜುಗಳು ಆಟೋನಮಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಅವು ಕೂಡ ಆ್ಯಡ್ ಆಗುತ್ತೆ. ಸೊ ನೋ ವರೀಸ್ ಅಬೌಟ್ ಇಟ್. ಓಕೆ, ಆಟೋನಮಸ್ ಕಾಲೇಜ್ಗಳು ಯಾವುದು ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಆಟೋನಮಸ್. ಓಕೆ, ಆಟೋನಮಸ್ ಕಾಲೇಜಸ್ಗಳಲ್ಲಿ ನಿಮಗೆ ಫಸ್ಟ್ ಈಗ ಆಟೋನಮಸಲ್ಲಿ ಮೇನ್ ಈಗ ನಾನು ರೀಜನ್ ವೈಸ್ ಹೇಳ್ತಾ ಇದ್ದೇನೆ. ಇದು ನಾನು ವೆಬ್ಸೈಟಿಂದ ತೆಗೆದು ಹೇಳ್ತಾ ಇರೋದಷ್ಟೇ. ಯಾವ ಆಟೋನಮಸ್ ಕಾಲೇಜ್ಗಳು ಇದೆ ಅಂತ ಹೇಳ್ತೇಳಿ ಯಾವುದರಿಂದ ನಾನು ತೆಗಿತಾ ಇರೋದು, ವೆಬ್ಸೈಟಿಂದ ತೆಗಿತಾ ಇರೋ ಸ್ಟೂಡೆಂಟ್ಸ್ ಇದು ಆಟೋನಮಸ್. ಓಕೆ, ಫಸ್ಟಿಗೆ ನಿಮಗೆ ಬೆಂಗಳೂರು ರೀಜನಿಂದ ಹೇಳ್ತಾ ಹೋಗ್ತೇನೆ. ನೋಡಿ, SIT ಇದು ಬೆಂಗಳೂರು ರೀಜನ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಬೆಂಗಳೂರು ಅಂತಲ್ಲ, ಬೆಂಗಳೂರು ರೀಜನ್. ಓಕೆ, ಬ್ಯಾಂಗ್ಳೂರು ರೀಜನಲ್ಲಿ ನಾನು ಹೇಳ್ತಾ ಇರೋದು SIT ತುಮಕೂರು. ಓಕೆ, ಬೆಂಗಳೂರು ರೀಜನಿಗೆ ಬರುತ್ತೆ SIT ತುಮಕೂರು. ಸೆಕೆಂಡ್ ಒನ್ RV ಕಾಲೇಜ್ ಆಫ್ ಇಂಜಿನಿಯರಿಂಗು, RVCE. ಥರ್ಡ್ ಒನ್ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಟೂಡೆಂಟ್ಸ್, NMIT, ಇದು ಬ್ಯಾಂಗ್ಳೂರಲ್ಲಿರೋದು. ಫೋರ್ತ್ ಒನ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗು, BMSCE. ಈ ವರ್ಷ ಇದು ಚೇಂಜ್ ಆಗ್ಬೋದು NMIT, ಬಟ್ ಟೈಮ್ ಬೀಯಿಂಗ್ ಹೀಗೆ ಇರಲಿ. ಫಿಫ್ತ್ ಒನ್ AIT, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸಿಕ್ಸ್ತ್ ಒನ್ ನಾಗಾರ್ಜುನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, ಇದು ಆಟೋನಮಸ್. ಸೆವೆಂತ್ ಒನ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ದಯಾನಂದ್ ಸಾಗರಲ್ಲಿ 3 ಕ್ಯಾಂಪಸ್ ಇದೆ. ಮೇನ್ ಕ್ಯಾಂಪಸ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಅದು ಬಿಟ್ಟರೆ ನಿಮಗೆ ಇದಿದೆ, ಯಾವುದು, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ದಯಾನಂದ್ ಸಾಗರ್ ಯೂನಿವರ್ಸಿಟಿ ಇದೆ. 8ನೇದು ಬಂದ್ಬಿಟ್ಟು ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗು, NHCE, ಇದು ಕೂಡ ಆಟೋನಮಸ್, ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಅದು ಬಿಟ್ಟರೆ 9th ಒನ್ MVJ ಕಾಲೇಜ್ ಆಫ್ ಇಂಜಿನಿಯರಿಂಗು. ಅದು ಬಿಟ್ಟರೆ 10th ಒನ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 11th ಒನ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, GAT, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ. GAT ಮೀನ್ಸ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ. 12th ಒನ್ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BMSIT, ಇವರದ್ದು ಇನ್ನೊಂದು ಬ್ರಾಂಚ್. ಅದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅವರದ್ದು ಸೆಕೆಂಡ್ ಬ್ರಾಂಚ್ BMSIT. ಅದು ಬಿಟ್ಟರೆ BNMIT, ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದಿಷ್ಟು ಕೂಡ ಬ್ಯಾಂಗ್ಳೂರು ರೀಜನ್ ನಾನು ಹೇಳ್ತಾ ಇರೋದು. ರೀಜನ್ ವೈಸ್ ಹೇಳ್ತಾ ಇರೋದು, ಪ್ಲೇಸ್ ಅಲ್ಲ ಇದು, ರೀಜನ್ ವೈಸ್. ಬ್ಯಾಂಗ್ಳೂರು ರೀಜನ್ ಸ್ಟೂಡೆಂಟ್ಸ್, ಇದು ಬ್ಯಾಂಗ್ಳೂರು ರೀಜನ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಆಮೇಲೆ ಸರ್ ಇದು ಬೆಂಗಳೂರಲ್ಲಿ ಇಲ್ಲ ಅಲ್ಲ, ಸಿದ್ಧಗಂಗಾ ರೀಜನ್ ವೈಸಲ್ಲಿ SIT ತುಮಕೂರು, RVCE, ಇದಿಷ್ಟು ಆಯ್ತಾ. ಈ ವರ್ಷ ಇದಕ್ಕೆ RNSIT ಆ್ಯಡ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ RNSIT ಈ ವರ್ಷದಿಂದ ಆಟೋನಮಸ್ ಮಾಡ್ತಾ ಇದ್ದಾರಂತೆ. ಸೊ ಅಫಿಷಿಯಲ್ ಆಗಿ ಬಂದ ಮೇಲೆ ನೋಡೋಣ. ಸದ್ಯಕ್ಕೆ ಇದಿಷ್ಟು ಗೊತ್ತಿರಲಿ. ಓಕೆ, ಸೊ ಇದು ಬ್ಯಾಂಗ್ಳೂರು ರೀಜನ್, ಇದಿಷ್ಟು ಆಟೋನಮಸ್ ಕಾಲೇಜ್. ಓಕೆ, ಇದ್ರ ನಂತರ ನಿಮ್ಗಿನ್ನು ಮೈಸೂರು ರೀಜನ್ ಇದೆ, ಕಲಬುರಗಿ ರೀಜನ್ ಇದೆ, ನೆಕ್ಸ್ಟ್ ಮೈಸೂರು ರೀಜನ್. ಓಕೆ, ಕರ್ನಾಟಕದ 4 ರೀಜನಲ್ಲಿ ನೆಕ್ಸ್ಟ್ ಮೈಸೂರು ರೀಜನ್. ಮೈಸೂರು ಅಂತ ಹೇಳಿದ್ರೆ ನಮ್ಮದು ಮಂಗಳೂರು, ಹಾಸನ, ಮೈಸೂರು ರೀಜನ್ ಅದೆಲ್ಲದು ಬರುತ್ತೆ. ಮಲೆನಾಡು ಹಾಸನ ಇದೆಯಲ್ಲ, ಅದೊಂದು ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್. ಮಲೆನಾಡು CE ಅಂತ ಹೇಳಿದ್ರೆ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೆಕೆಂಡ್ ಒನ್ PES ಕಾಲೇಜ್, PES ಮಂಡ್ಯ ಸ್ಟೂಡೆಂಟ್ಸು. ನಾನು ಬೆಂಗಳೂರಿದು ಹೇಳ್ತಾ ಇಲ್ಲ, PES ಒಟ್ಟಿಗೆ 4 ಇದೆ. PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು PES ಯೂನಿವರ್ಸಿಟಿ ಎಲ್ಲಿರೋದು,
ಬೆಂಗಳೂರಲ್ಲಿ. ಅದರಲ್ಲಿ 2 ಇದೆ, ಒಂದು ರಿಂಗ್ ರೋಡ್ ಕ್ಯಾಂಪಸ್, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಅದು ಬಿಟ್ಟರೆ PES ಮಂಡ್ಯದಲ್ಲಿದೆ ಮತ್ತೆ PES ಶಿವಮೊಗ್ಗದಲ್ಲೂ ಇದೆ. ಇದು PES ಮಂಡ್ಯ ಬಗ್ಗೆ ಹೇಳ್ತಾ ಇರೋದು ನಾನು, ಯಾವ ರೀಜನಲ್ಲಿ, ಮೈಸೂರು ರೀಜನಲ್ಲಿ ಹೇಳ್ತಾ ಇರೋದು. ಅದು ಬಿಟ್ಟರೆ ನಿಟ್ಟೆ ಮೀನಾಕ್ಷಿ, ಇದು ಯಾವ್ದು ಗೊತ್ತು? ನಿಟ್ಟೆ ಮೀನಾಕ್ಷಿ ಅಲ್ಲ, ನಿಟ್ಟೆ ಮಹಾಲಿಂಗ ಅಡ್ಯಂತಾಯ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದೆ ಸ್ಟೂಡೆಂಟ್ಸ್. ಬಟ್ ನಿಟ್ಟೆ ಮಹಾಲಿಂಗ ಅಡ್ಯಂತಾಯ ಆಟೋನಮಸ್ ಅಲ್ಲ. ಯಾಕಂತ ಕೇಳಿದ್ರೆ ಅದನ್ನ 2-3 ಇಯರ್ಸ್ ಬ್ಯಾಕ್ ಅದನ್ನು ಚೇಂಜ್ ಮಾಡಿದ್ದಾರೆ. ಅದನ್ನೇನು ಮಾಡಿದ್ದಾರೆ, ಯೂನಿವರ್ಸಿಟಿ ಆಗಿ ಮಾಡಿದ್ದಾರೆ. ಅದು ಡೀಮ್ಡ್ ಯೂನಿವರ್ಸಿಟಿ ಆಗಿ ಮಾಡಿದ್ದಾರೆ. ಓಕೆ, ಇದು ಗೌರ್ಮೆಂಟ್ ಅಂಡರ್ ಬರೋದೇ ಇಲ್ಲ. ಎಲ್ಲಿದ್ದು ನಾನು ಹೇಳ್ತಾ ಇರೋದು ಕಾರ್ಕಳ ನಿಟ್ಟೆ ಮೀನಾಕ್ಷಿ. ಅದು ಬಿಟ್ಟರೆ NIE ಮೈಸೂರು, NIE ಮೈಸೂರು ಬರುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು ಬರುತ್ತೆ. ಅದಾದಮೇಲೆ NIE ಮೈಸೂರು ಬರುತ್ತೆ. 4th ಒನ್ ಸೈಂಟ್ ಜೋಸೆಫ್ ಕಾಲೇಜು ಮ್ಯಾಂಗ್ಳೂರು. ಜೋಸೆಫ್ ಒಳ್ಳೆ ಕಾಲೇಜ್ ಇದು, ಮ್ಯಾಂಗ್ಳೂರು. ಸೊ ಇದೆಲ್ಲ ಮೈಸೂರು ರೀಜನಲ್ಲೇ ಬರುತ್ತೆ. ಸೈಂಟ್ ಜೋಸೆಫ್ ಅಲ್ಲ, ಸೈಂಟ್ ಜೋಸೆಫ್ ಮ್ಯಾಂಗ್ಳೂರು. ಅದು ಬಿಟ್ಟರೆ ವಿದ್ಯಾವರ್ಧಕ ಮೈಸೂರು. ವಿದ್ಯಾವರ್ಧಕ ರೀಸೆಂಟ್ ಡೇಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಇದೆ ಅವ್ರದ್ದು. ವಿದ್ಯಾವರ್ಧಕ ಮೈಸೂರು. 6th ಒನ್ ಸಹ್ಯಾದ್ರಿ ಮ್ಯಾಂಗ್ಳೂರು. ಇದಕ್ಕೆ ಇನ್ನೂ ಆ್ಯಡ್ ಆಗ್ಬೋದು ಸ್ಟೂಡೆಂಟ್ಸ್, ಈ ವರ್ಷ ಮತ್ತೆ ಆ್ಯಡ್ ಆಗ್ಬೋದು. ಇಲ್ಲಿ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾಂಗ್ಳೂರು. ಓಕೆ, ಇದಿಷ್ಟು ಮೈಸೂರು ರೀಜನಲ್ಲಿ ಬರುತ್ತೆ. ಇದು ಬಿಟ್ಟು ಇನ್ನೂ ಆ್ಯಡ್ ಆಗುತ್ತೆ. ಸೊ ಒಂದು ಮಲ್ನಾಡ್ ಕಾಲೇಜ್ ಇಂಜಿನಿಯರಿಂಗ್ ಹಾಸನ, PES ಮಂಡ್ಯ, NIE ಮೈಸೂರು. NIEಯಲ್ಲಿ 2 ಇದೆ, ನಾರ್ತ್ ಕ್ಯಾಂಪಸ್, ಸೌತ್ ಕ್ಯಾಂಪಸ್. ಸೈಂಟ್ ಜೋಸೆಫ್ ಮ್ಯಾಂಗ್ಳೂರು, ವಿದ್ಯಾವರ್ಧಕ ಮೈಸೂರು, ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾಂಗ್ಳೂರು. ಇದಕ್ಕೆ ಮತ್ತು ಮೈಸೂರು ರೀಜನ್ಗೆ ಆ್ಯಡ್ ಆಗ್ಬೋದು ಈ ವರ್ಷ. ಆಯ್ತಾ, ಅದು ಬಿಟ್ಟರೆ ಬ್ಯಾಂಗ್ಳೂರು ಆಯಿತು, ಮೈಸೂರು ರೀಜನ್ ಆಯಿತು. ಅದು ಬಿಟ್ಟರೆ ನಿಮಗೆ ಕಲಬುರಗಿ ರೀಜನಲ್ಲಿದೆ, ಮತ್ತೊಂದು ಬೆಳಗಾವಿ ರೀಜನಲ್ಲಿದೆ. ಇಲ್ಲಿ ನನಗೆ ನೆಕ್ಸ್ಟ್ ಹೇಳೋದು ಬೆಳಗಾವಿ ರೀಜನ್ ಇಲ್ಲಿ ಹೇಳ್ತಾನೆ. ನೆಕ್ಸ್ಟು ಬೆಳಗಾವಿ ರೀಜನ್ ಇದು. ಬೆಳಗಾವಿ ರೀಜನಲ್ಲಿ ಫಸ್ಟ್ ಒನ್ SDM ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೋಡಿ, SDM 2 ಇದೆ. ಒಂದು SDM ಇರೋದು ಉಜಿರೆಯಲ್ಲಿ, SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರೋದು ಧಾರವಾಡದಲ್ಲಿ. ಓಕೆ, ಧಾರವಾಡ ಇದು ಇಂಪಾರ್ಟೆಂಟ್, ಇದು ಒಳ್ಳೆ ಕಾಲೇಜು SDM ಧಾರವಾಡ. ಸೆಕೆಂಡ್ ಒನ್ ಬಸವೇಶ್ವರ ಬಾಗಲಕೋಟ್. ಬಸವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಾಗಲಕೋಟ್. ಬಸವೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಟ್ ಇಸ್ ಬಾಗಲಕೋಟೆ. ಇದು ಒಳ್ಳೆಯದ, ಬಾಗಲಕೋಟೆಯಲ್ಲಿ ಬರುತ್ತಾ. ಥರ್ಡ್ ಒನ್ KLS ಗೋಗ್ಟೆ, ಇದು ಬೆಳಗಾವಿಯಲ್ಲಿ ಬರುತ್ತೆ. KLS ಗೋಗ್ಟೆ ಒಳ್ಳೆ ಕಾಲೇಜ್ ಇದು ಕೂಡ. KLS ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿ. ಓಕೆ, ಬೆಳಗಾವಿಯಲ್ಲಿ ಬರುತ್ತೆ. ಇದು ಬೆಳಗಾವಿ ರೀಜನಲ್ಲಿ ಬರುತ್ತೆ. SDM ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬಸವೇಶ್ವರ ಕಾಲೇಜ್ ಬಾಗಲಕೋಟೆ, KLS ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾಂ. ಓಕೆ, ಇದಿಷ್ಟು, ಇದು ಬೆಳಗಾವಿ ರೀಜನ್. ಲಾಸ್ಟ್ ಒನ್ ಕಲಬುರ್ಗಿ ರೀಜನ್. ಓಕೆ, ಕಲಬುರ್ಗಿ ರೀಜನ್ ಇದು ಕೂಡ ಇಲ್ಲೇ ಬರೀತಾನೆ. 4 ರೀಜನ್ ಆಗಿ ಡಿವೈಡ್ ಮಾಡ್ತಾ ಇದ್ದಾವೆ. ಇದರಲ್ಲಿ ನಿಮಗೆ ಲಾಸ್ಟ್ ಒನ್ ಕಲಬುರ್ಗಿ ರೀಜನ್ ಬರುತ್ತಾ. ಕಲಬುರ್ಗಿ ರೀಜನಲ್ಲಿ ನಿಮ್ಗೆ ಯಾವುದು BIT ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ನೋಡಿ, ಅದು ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಬೆಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಳ್ಳಾರಿಯಲ್ಲೇ ಬರುತ್ತೆ. ಇದು ಕಲಬುರ್ಗಿ ರೀಜನ್ ಬರುತ್ತೆ. ಲಾಸ್ಟ್ ಒನ್ PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಕೂಡ ಕಲಬುರ್ಗಿಯಲ್ಲಿ ಬರುತ್ತೆ. ಓಕೆ, ಬೆಳ್ಳಾರಿ ಇನ್ಸ್ಟಿಟ್ಯೂಟ್ ಬಳ್ಳಾರಿಯಲ್ಲಿ ಇರೋದು ನೆನ್ಪಿಟ್ಕೊಳ್ಳಿ. ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬರೋದು ಬಳ್ಳಾರಿಯಲ್ಲಿ, ಕಲಬುರ್ಗಿ ರೀಜನ್. PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರ್ಗಿ. ಮತ್ತೊಂದು ನೀವು ಇದಿಷ್ಟರಲ್ಲಿ ನೀವು ಕನ್ಸಿಡರ್ ಮಾಡ್ಲಿಕ್ಕೆ ಹೋದ್ರೆ ನೋಡಿ, ಕರ್ನಾಟಕದ ಟಾಪ್ ಇಂಜಿನಿಯರಿಂಗ್ ಕಾಲೇಜನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಹೋದ್ರೆ ಎಲ್ಲದೂ ಕೂಡ ಇದೇ ಕಾಲೇಜ್ ಆಗಿರುತ್ತೆ. ಇದರಲ್ಲಿದೆ ಆಲ್ಮೋಸ್ಟ್ ಇದೆಲ್ಲ ನಾನು ಇಲ್ಲಿ ಏನು ಹೇಳಿದೆ ನೋಡಿ, ಇದಿಷ್ಟು ಆಲ್ಮೋಸ್ಟ್ ಟಾಪ್ 40 ಇದೇ ಇಷ್ಟು ಕಾಲೇಜ್ಗಳಿದೆ. ಟಾಪ್ 40 to 50 ಕಾಲೇಜಲ್ಲಿ ಇದೇ ಇದೆ, ಗೊತ್ತಾಯ್ತಾ? ಇಲ್ಲಿ ನೋಡಿ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, NMIT, SIT ತುಮಕೂರು, ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್, ದಯಾನಂದ್ ಸಾಗರ್, MS ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BMSIT, BNMIT, ನ್ಯೂ ಹೊರೈಝಾನ್, MVJ ಅಂದರೆ ಟಾಪ್ 50 ಒಳಗಡೆ ನಾನು ಹೇಳ್ತಾ ಇರೋದು. ಮಲೆನಾಡ್, PS ಮಂಡ್ಯನೂ ಟಾಪ್ 30 ಒಳಗಡೆ ಬರುತ್ತೆ. ಅಂದರೆ ಆಟೋನಮಸ್ ಕಾಲೇಜ್ಗಳು ನೋಡಿ, ಆಟೋನಮಸ್ ಕಾಲೇಜ್ಗಳು ಅಂದರೆ ಏನಂತ ಮೀನಿಂಗ್ ಏನಂತ ಕೇಳಿದರೆ ಅವರು VTU ಅಂಡರೇ ಬರ್ತಾರೆ. ಓಕೆ, ಆಟೋನಮಸ್ ಕಾಲೇಜ್ ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರೇ ಬರುತ್ತೆ. ಏನು ಡಿಫರೆನ್ಸ್ ಅಂತ ಕೇಳಿದ್ರೆ ಅವರು VTU ಹೇಳುವಂಥ ಸಿಲೆಬಸ್ಸನ್ನು ಫಾಲೋ ಮಾಡಬೇಕು. ಆಯಿತಾ, VTU ಹೇಳೋ ಸಿಲೆಬಸ್ಸನ್ನು ಫಾಲೋ ಮಾಡಲೇಬೇಕು. ಪ್ಲಸ್ ಅವರದ್ದೇನು ಎಕ್ಸ್ಟ್ರಾ ಇದೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಓಕೆ, ಸೊ ಅದೇ ಡಿಫರೆನ್ಸ್ ಇಷ್ಟೇ. ಆಟೋನಮಸ್ ಕಾಲೇಜ್ ಅಂತ ಹೇಳಿದ್ರೆ VTU ಅವರು ಕಂಪ್ಲೀಟ್ VTU ಅವರು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾಂ ಅವರು ಏನನ್ನ ಡಿಸೈನ್ ಮಾಡಿರ್ತಾರೆ ನೋಡಿ, ಅದನ್ನು ಫಾಲೋ ಮಾಡಬೇಕು. ಪ್ಲಸ್ ಅವ್ರದ್ದೇನಾದರೂ ಎಕ್ಸ್ಟ್ರಾ ಇದ್ದರೆ ಆ್ಯಡ್ ಮಾಡ್ಬೋದು. ಆಯಿತಾ, ಬಟ್ ಯಾವ ಕಾಲೇಜ್ಗಳು VTU ಅಂಡರ್ ಬರುತ್ತೆ ನೋಡಿ, ಆಸ್ ಇಟ್ ಈಸ್ VTU ಸಿಲೆಬಸ್ಸನ್ನೇ ಫಾಲೋ ಮಾಡಬೇಕು, ಎಕ್ಸ್ಟ್ರಾ ಇಲ್ಲ. ಪ್ಲಸ್
ಕ್ವಶನ್ ಪೇಪರ್ ಸೆಟ್ ಮಾಡೋದು ಎಕ್ಸ್ಪರ್ಟೈಸ್ ಅವರೇ ಮಾಡ್ತಾರೆ. ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಅವರೇ ಒಂದು ಎಕ್ಸ್ಪರ್ಟ್ ಟೀಮನ್ನು ಮಾಡ್ತಾರೆ, ಅವರೇ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಅದೇ ನಿಮ್ಮದು ಆಟೋನಮಸ್ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡೋರು ಇಂಟರ್ನಲ್ಸ್. ಇಂಟರ್ನಲ್ಸ್ ಅಂದ್ರೆ ಮೀನಿಂಗ್ ಏನು? ಫಾರ್ ಎಕ್ಸಾಂಪಲ್ SIT ತುಮಕೂರಲ್ಲಿ ಯಾರು ಟೀಚ್ ಮಾಡ್ತಾರೆ ನೋಡಿ ಟೀಚರ್ಸ್, ಅವರೇ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ. ಆ್ಯಂಡ್ ಎಕ್ಸಾಮ್ ಇವ್ಯಾಲ್ಯುಯೇಟರ್ ಯಾರು ಅಂತ ಕೇಳಿದ್ರೆ, ಎಕ್ಸ್ಟರ್ನಲ್ ಇವ್ಯಾಲ್ಯುಯೇಟರ್ ಯಾರು ಅಂತ ಕೇಳಿದ್ರೆ ಇಂಟರ್ನಲ್ಸ್ ಅವರು ಇರ್ತಾರೆ. ಇಂಟರ್ನಲ್ಸ್ ಅಂತ ಹೇಳಿದ್ರೆ SIT ತುಮಕೂರು ಯಾರು ಟೀಚ್ ಮಾಡಿದ್ದಾರೆ ನೋಡಿ ಒಂದು ಸಬ್ಜೆಕ್ಟನ್ನು, ಅವರು ಇರ್ತಾರೆ. ಪ್ಲಸ್ ಎಕ್ಸ್ಟರ್ನಲ್ಸು ಇರ್ತಾರೆ. ಎಕ್ಸ್ಟರ್ನಲ್ಸ್ ಅಂದ್ರೆ ಬೇರೆ ಕಾಲೇಜಿಂದ ಎಕ್ಸ್ಟರ್ನಲ್ಸ್ ಅನ್ನು ಕರೆದು ಅವ್ರನ್ನು ಕೂಡ ಕರೆಕ್ಷನ್ಗೆ ಇದು ಮಾಡ್ತಾರೆ. ಎಕ್ಸಾಮ್ ಪೇಪರ್ನ ಸೆಟ್ ಮಾಡೋದು ಅದೇ ಕಾಲೇಜಿನ ಅದೇ ಲೆಕ್ಚರರ್, ಯಾವುದರಲ್ಲಿ? ಆಟೋನಾಮಸ್ ಅಲ್ಲಿ. ಬಟ್ VTOದಲ್ಲಿ ಆಗಲ್ಲ. ಒಂದಿಷ್ಟು ಫ್ಯಾಕಲ್ಟಿ ಇರುತ್ತೆ, ಅಂದ್ರೆ ಅವರು ಎಕ್ಸ್ಪರ್ಟ್ ಟೀಮ್ ಅಂತ ಮಾಡ್ಕೊಂಡಿರ್ತಾರೆ. ಆ ಎಕ್ಸ್ಪರ್ಟ್ ಟೀಮ್ ಅವರು ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ. ಯಾರ್ಯಾರು VTO ಅಂಡರ್ ಬರುತ್ತೆ ಎಲ್ಲರಿಗೂ ಸೇಮ್ ಕ್ವಶನ್ ಪೇಪರ್ ಇರುತ್ತೆ. ಬಟ್ ಇದು ಹಾಗಲ್ಲ. ಆಟೋನಾಮಸ್ ಅಂಡರ್ಲಿ SIT ಅವರು ಒಂದು ಕ್ವಶನ್ ಪೇಪರ್ ಮಾಡ್ಬೋದು, RVC ಅವರು ಒಂದು ಕ್ವಶನ್ ಪೇಪರ್, ಅಂದ್ರೆ ಅವ್ರಿಗೆ ಬೇಕಾದಾಗೆ. ಸೊ ಅಂದ್ರೆ ಇಂಟರ್ನಲ್ ಅವ್ರು ಮಾಡ್ತಾರೆ. ಆ್ಯಂಡ್ ಕರೆಕ್ಷನ್ ಮಾಡುವಾಗ ಇಂಟರ್ನಲ್ಸ್ ಮತ್ತು ಎಕ್ಸ್ಟರ್ನಲ್ಸ್ ಇಬ್ಬರು ಸೇರಿ ಕರೆಕ್ಷನ್ನ ಮಾಡ್ತಾರೆ. ದಟ್ ಇಸ್ ದ ಡಿಫ್ರೆನ್ಸ್. VTO ಏನಾಗುತ್ತೆ ಅಂತ ಕೇಳಿದ್ರೆ ನಿಮ್ಮ PUC ಇದೆ ನೋಡಿ, PUC ಬೋರ್ಡಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನಿಮ್ಮ ಕ್ವಶನ್ ಆನ್ಸರ್ ಬುಕ್ಲೆಟ್ ಅನ್ನೋದು ಒಂದು ಕಡೆ ಹೋಗುತ್ತೆ, ಅಲ್ಲೆಲ್ಲ ಹೋಗಿ ಕರೆಕ್ಷನ್ ಆಗುತ್ತಲ್ಲ, ಅದೇ ಥರ ಆಗುತ್ತೆ VTO ಅಲ್ಲಿ. ಬಟ್ ಇಲ್ಲ ಆಗಲ್ಲ, ನಿಮ್ಮ ಕಾಲೇಜಲ್ಲೇ ಕರೆಕ್ಷನ್ ಆಗುತ್ತೆ. ಕ್ವಶನ್ ಪೇಪರ್ ಸೆಟ್ಟು ಕಾಲೇಜಲ್ಲೇ ಮಾಡ್ತಾರೆ. ಸೊ ಕಂಪ್ಯಾರಿಟಿವ್ಲಿ ಆಟೋನಾಮಸ್ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ಓಕೆ, ಯಾಕಂದ್ರೆ ನಿಮಗೆ ಕ್ವಶನ್ಸ್ ಇದೇ ಬರ್ಬೋದು ಅಂತ ನೀವು ಟೀಚರ್ಸ್ ಹತ್ರ ಕೇಳಿದ್ರೆ ಅವರು ಇಂಪಾರ್ಟೆಂಟ್ ಟಾಪಿಕ್ಸ್ನ ಕ್ವಶನ್ಸ್ನ ಹೇಳ್ಬೋದು. VTOದಲ್ಲೂ ಹೇಳ್ಬೋದು. ನೀವು ಒಂದು 3-4 ಇಯರ್ಸ್ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದ್ರೆ ಮಾಡ್ಬೋದು. ಓಕೆ, ಆ್ಯಂಡ್ ಮತ್ತೊಂದು ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಆಟೋನಾಮಸ್ ಕಾಲೇಜ್ಗಳೇ ಟಾಪಲ್ಲಿದೆ. ಓಕೆ, ಇದೊಂದು ನಿಮ್ಗೆ ಗೊತ್ತಿರಬೇಕು. ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜ್ಗಳು ಟಾಪಲ್ಲಿ ಇರೋದು ಆಟೋನಾಮಸ್ ಕಾಲೇಜ್. ಓಕೆ, ಇಲ್ಲಿ ನೋಡಿ ಇದೆಲ್ಲ ಲಿಸ್ಟನ್ನು ನೋಡಿ. ನಿಮಗೆ ಇಲ್ಲಿ ಮಂಗಳೂರಲ್ಲಿ ಸೈಂಟ್ ಜೋಸೆಫ್ ಇರ್ಬೋದು, ಸಹ್ಯಾದ್ರಿ ಇರ್ಬೋದು, ಅಥವಾ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಎಲ್ಲದೂ ಒಳ್ಳೆ ಟಾಪಲ್ಲಿದೆ ಅದು. ಬಟ್ ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಯಾರು ಇದು ಮಾಡ್ತಾ ಇಲ್ಲ. ಮೈಸೂರಲ್ಲಿ ನೋಡಿ ಇರೋದೇ NI ಬಿಟ್ಟರೆ ಜಯಚಾಮರಾಜೇಂದ್ರ ಸಖತ್ತಿದೆ. ಅದು ಬಿಟ್ಟರೆ ವಿದ್ಯಾವರ್ಧಕ. NI ಇಲ್ಲಿದೆ, ವಿದ್ಯಾವರ್ಧಕ ಇಲ್ಲಿದೆ. ಕರೆಕ್ಟಾ? ಸೊ ಆಟೋನಾಮಸ್ ಕಾಲೇಜು ತುಂಬ ಏನು ಹೇಳ್ತಾರೆ ಟಾಪಲ್ಲೂ ಬರುತ್ತೆ, ಮತ್ತು ಪ್ಲೇಸ್ಮೆಂಟ್ ವೈಸ್ ಒಳ್ಳೇದಿರುತ್ತೆ. ಆ್ಯಂಡ್ ದೇ ಕಮ್ ಅಂಡರ್ VTO. ಬಟ್ ಡೈರೆಕ್ಟ್ ಆಗಿರೋದಿಲ್ಲ, ಅವ್ರದ್ದು ಸಿಲೆಬಸ್ಸನ್ನು ಫಾಲೋ ಮಾಡಬೇಕು. ಪ್ಲಸ್ ಅವರದ್ದೇ ಆದಂಥ ಓನನ್ನು ಕೂಡ ಆ್ಯಡ್ ಮಾಡ್ಬೋದು. ಇದು ಆಟೋನಾಮಸ್ ಕಾಲೇಜ್ಗಳಲ್ಲಿ ಇರೋ ಡಿಫ್ರೆನ್ಸ್. ಆಯ್ತಾ? ಅಂದರೆ ಆಟೋನಾಮಸ್ ಮತ್ತು VTOಗಿರೋ ಡಿಫ್ರೆನ್ಸ್. ಉಳಿದಿರೋ ಎಲ್ಲ ಕಾಲೇಜ್ಗಳು VTO ಅಂಡರಲ್ಲಿ ಬರುತ್ತೆ. ಆಯ್ತಾ? VTO ಅಂಡರಲ್ಲಿ ಯಾವ್ದು ಬರುತ್ತೆ ಅಂತ ನಾನು ಹೇಳ್ತೇನೆ. ಜಸ್ಟ್ ನೇಮನ್ನು ರೀಡ್ ಮಾಡ್ಕೊಂಡು ಹೋಗ್ತೇನೆ. ನಾನು ಎಲ್ಲದನ್ನು ಹೇಳ್ಕೊಂಡು ಹೋಗೋದಿಲ್ಲ, ಬರೀಲಿಕ್ಕೆ ಹೋಗೋದಿಲ್ಲ. ಅದಕ್ಕೂ ಮುಂಚೆ ನಿಮಗೆ ಈಗ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಇಲ್ಲಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 2 ಕೋಡ್ ಇದೆ. ಒಂದು E003. ಆಯ್ತಾ? ಇದು ಏಡೆಡ್ ಅಂದ್ರೆ ಮೀನಿಂಗ್ ಏನು ಹೇಳಿ? ಏಡೆಡ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ ಅವರಿಗೆ ಏಡ್ ಬರ್ತಾ ಇರುತ್ತೆ. ಅಂದರೆ ಗೌರ್ಮೆಂಟ್ ಅವರು ಅವರಿಗೆ ಅಮೌಂಟನ್ನು ಫಂಡಿಂಗ್ ಮಾಡ್ತಾರೆ. ಬಟ್ ಅದರಲ್ಲೂ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ E003 ಅನ್ನೋದು ಏಡೆಡ್, E048 ಅನ್ನೋದು ಅನ್ಏಡೆಡ್. ಅಂದರೆ ಏಡೆಡ್ ಅಲ್ಲಿ ಸ್ವಲ್ಪ ಫೀಸ್ ಕಡಿಮೆ ಇರುತ್ತೆ, ಅನ್ಏಡೆಡ್ ಅಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. ಓಕೆ, ಆ್ಯಂಡ್ BMS ಅಲ್ಲಿ ಗೊತ್ತಿದೆ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಇಲ್ಲಿ ಇಲ್ಲ, ಏಡೆಡ್ ಅಲ್ಲಿ, ಅನ್ಏಡೆಡ್ ಅಲ್ಲಿ ಇದೆ. ಓಕೆ, ಸೊ ಇದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 2 ಕೋಡ್ ಇದೆ. ಯಾಕಂತ ಕೇಳಿದ್ರೆ ಒಂದು ಏಡೆಡ್ ಅಂದ್ರೆ ಗೌರ್ಮೆಂಟ್ ಇಂದ ಅವರಿಗೆ ಏಡ್ ಬರ್ತಾ ಇರುತ್ತೆ, ಇನ್ನೊಂದರಲ್ಲಿ ಗೌರ್ಮೆಂಟ್ ಇಂದ ಏಡ್ ಬರೋದಿಲ್ಲ. ಓಕೆ, ಅದೊಂದು. ಡಾಕ್ಟರ್ AIT ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 2 ಇದೆ. ಒಂದು E004, ಇದರ ಕಟ್ ಆಫ್ ತುಂಬ ಕಡಿಮೆ ಇದೆ ನೋಡಿ, ಇದು ಏಡೆಡ್ ಕಾಲೇಜು. ಇನ್ನೊಂದು E060, ಇದು ಅನ್ಏಡೆಡ್ ಕಾಲೇಜ್. ಓಕೆ, ಅನ್ಏಡೆಡ್ ಆಗಿದೆ, ಅದು ಗೊತ್ತಿರಲಿ ನಿಮ್ಗೀಗ 2 ಕೋಡ್ ಇದೆ. ಯಾವುದು? E004. ನಿಮ್ಗೆ ಎಲ್ಲಿ ಕಂಪ್ಯೂಟರ್ ಸೈನ್ಸ್ ಎಲ್ಲಿ ಬೇಕು, ಯಾವ ಕಾಲೇಜಲ್ಲಿ ಇದೆ ಅದಕ್ಕೆ ಹಾಕಿ. ನಿಮಗೆ ಫೀಸ್ ಇದು ಬೇಕಾ, ಕಡಿಮೆ ಬೇಕಾ, ಏಡೆಡ್ಗೆ ಹಾಕಿ. ಫೀಸ್ ಸ್ವಲ್ಪ ಜಾಸ್ತಿ ಇದ್ರೆ ಓಕೆನಾ, ಬೆಟರ್ ಕಾಲೇಜ್ ಬೇಕಾ, ಅನ್ಏಡೆಡ್ಗೆ ಹಾಕಿ. ಸೊ ಆ ಥರ ಮಾಡ್ಬೇಕು ನೀವು. ಓಕೆ, ನೆಕ್ಸ್ಟ್ RV ಕಾಲೇಜ್ ಬಿಟ್ಟಾಕಿ. RV ಕಾಲೇಜ್ ಇರೋದೇ ಒಂದು, RV ಯೂನಿವರ್ಸಿಟಿನೇ ಬೇರೆ. ಯೂನಿವರ್ಸಿಟಿ ಬಗ್ಗೆ ಮತ್ತೆ ಮಾತಾಡ್ತೇನೆ ನಾನು. MS ರಾಮಯ್ಯ, ದಯಾನಂದ್ ಸಾಗರ್. ಇನ್ನು NI ಮೈಸೂರು. ಇಲ್ಲಿ ನೋಡಿ NI ಅಲ್ಲಿ 2 ಕ್ಯಾಂಪಸ್ ಇದೆ. ಒಂದು ಸೌತ್ ಕ್ಯಾಂಪಸ್, ಇನ್ನೊಂದು ನಾರ್ತ್ ಕ್ಯಾಂಪಸ್. ಸೌತ್ ಕ್ಯಾಂಪಸ್ ಅಲ್ಲಿ ನಿಮಗೆ E022 ಇದು ಏಡೆಡ್. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಕೆಲವರಿಗೆ. NI ಸೌತ್ ಕ್ಯಾಂಪಸ್ E022 ಏಡೆಡ್, E056 ಇದೆ ನೋಡಿ, ಇದು ಅನ್ಏಡೆಡ್. ಆಗುತ್ತೆ. ಓಕೆ, ಸೊ ಇದರಲ್ಲೂ NI ಸೌತ್ ಕ್ಯಾಂಪಸ್ ಅಲ್ಲಿ 2 ಇದೆ. ಒಂದು E022 ಏಡೆಡ್, E056 ಅನ್ಏಡೆಡ್. ಇನ್ನೊಂದು ನಾರ್ತ್ ಕ್ಯಾಂಪಸ್ E178. ನಿಮಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬೇಕಾದ್ರೆ ನೀವು ನಾರ್ತ್ ಕ್ಯಾಂಪಸ್ಗೆ ಹೋಗ್ಬೇಕು. ಸೌತ್ ಕ್ಯಾಂಪಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇಲ್ಲ. ಆಯ್ತಾ? ಸೊ ಇಲ್ಲಿ ಸೌತ್ ಕ್ಯಾಂಪಸ್ ಅಲ್ಲಿ ನೋಡಿ ನಿಮಗೆ E056, E022, ಅದರಲ್ಲೂ ಏಡೆಡ್ ಮತ್ತೊಂದು ಅನ್ಏಡೆಡ್. ಮತ್ತೆ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆಲ್ಲ ಬರುತ್ತೆ ಕೇಳಿದ್ರೆ ನಿಮಗೆ ಮಂಡ್ಯದಲ್ಲಿ ಬರೋದು. ಇದು
ಮಂಡ್ಯ. PS ಮಂಡ್ಯದಲ್ಲಿ ನೋಡಿ E023 ಅಂತ ಹೇಳೋದು ಏಡೆಡ್ ಆಗುತ್ತಾ, ಇನ್ನೊಂದು ನಿಮಗೆ E058 ಇದು ಅನ್ಏಡೆಡ್ ಆಗುತ್ತೆ. E058 ಅನ್ನೋದು ಅನ್ಏಡೆಡ್ ಆಗುತ್ತೆ. PS ಮಂಡ್ಯ ಒಂದು E023 ಏಡೆಡ್, E058 ಅನ್ಏಡೆಡ್. ನಿಮಗೆ ಕೆಲವೊಂದು ಕೋರ್ಸ್ಗಳು ಅನ್ಏಡೆಡ್ ಅಲ್ಲಿ ಇರುತ್ತೆ, ಆವಾಗ ನೀವು ಏಡೆಡ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಅದೊಂದು ಗೊತ್ತಿರಲಿ. PS ಮಂಡ್ಯ. ಇನ್ನು ಮಲೆನಾಡು ಹಾಸನ, ಮಲೆನಾಡು ಇದೆಯಲ್ಲ ಹಾಸನದಲ್ಲಿರೋದು, ಮಲೆನಾಡು ಹಾಸನದಲ್ಲೂ ಹಾಗೆ ಏಡೆಡ್ ಮತ್ತೆ ಅನ್ಏಡೆಡ್ ಇದೆ. ಈಗ E024 ಇದೆ ನೋಡಿ, ಅದು ಏಡೆಡ್ ಮಲೆನಾಡು ಹಾಸನ. ಅದು ಬಿಟ್ರೆ E047 ಇದೆ ನೋಡಿ, ಅಲ್ಲಿ ಅನ್ಏಡೆಡ್. ಇನ್ ಕೇಸ್ ನಿಮಗೆ ಏಡೆಡ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇಲ್ಲದೆ ಇದ್ರೆ ನೀವು ಅನ್ಏಡೆಡ್ಗೆ ಹಾಕಬೇಕು, ಬೇರೆ ಆಪ್ಷನ್ ಇಲ್ಲ ನಿಮಗೆ. ಕರೆಕ್ಟಾ? ಇನ್ನು BVV ಸಂಗಾಸ್ ಬಸವೇಶ್ವರ ಕಾಲೇಜು ಬಾಗಲಕೋಟೆಯಲ್ಲಿ ಹೇಳಿದೆಯಲ್ಲ ನಾನು, ಬಸವೇಶ್ವರ ಬಾಗಲಕೋಟೆ ಹೇಳಿದ್ದೇನಲ್ಲ, ಅದರಲ್ಲಿ ನೋಡಿ ನೀವು ಬಸವೇಶ್ವರ ಬಾಗಲಕೋಟೆಯಲ್ಲೇ ಎರಡಿದೆ. ಅದರಲ್ಲೂ E031 ದಿಸ್ ಇಸ್ ಏಡೆಡ್, ಬಾಗಲಕೋಟೆ ಅವರಿಗೆ ಹೇಳ್ತಾ ಇರೋದು. E031 ಏಡೆಡ್, E049 ಇದೆ ನೋಡಿ ಅನ್ಏಡೆಡ್. ಓಕೆ, E031 ಇಸ್ ಏಡೆಡ್ ಕಾಲೇಜು ಬಸವೇಶ್ವರ, E049 ಅನ್ಏಡೆಡ್. ಇನ್ನೊಂದು PDA ಯಾವ್ದು ಹೇಳಿದ್ ನಾನು, ಕಲಬುರ್ಗಿ, ಒಳ್ಳೆ ಕಾಲೇಜ್ ಇದು ಕೂಡ, ಕಲಬುರ್ಗಿಯಲ್ಲಿ ಬರುತ್ತೆ. E041 ಇದೆ ನೋಡಿ, ಇದು ನಿಮ್ದು ಏಡೆಡ್. 41 ಏಡೆಡ್. ಸಿಂಪಲ್, ಇದೊಂದು ಚೇಂಜ್ ಆಗಿರುತ್ತೆ ಅಷ್ಟೇ, ಫೀಸ್ ಸ್ಟ್ರಕ್ಚರ್ ಮತ್ತೇನು ಅಂಥದ್ದೇನು ಡಿಫ್ರೆನ್ಸ್ ಇರೋದಿಲ್ಲ ಇವುಗಳಲ್ಲಿ. ಇದು ಅನ್ಏಡೆಡ್. E059 ಅನ್ಏಡೆಡ್. ಯಾವುದರಲ್ಲಿ ನಿಮಗೆ PDA ಕಲಬುರ್ಗಿ. ಗೊತ್ತಾಯ್ತಲ್ಲ? ಸೊ ಏಡೆಡ್ ಅನ್ಏಡೆಡ್ ಅಷ್ಟೇ ಡಿಫ್ರೆನ್ಸ್ ಅಷ್ಟೇ. ಕೆಲವೊಂದು ಕಾಲೇಜಲ್ಲಿ ನೀವು ನೋಡಿರ್ತೀರ ಸರ್, ಎರಡೆರಡು ಕೋಡ್ ಇದೆ, ಅದೇನು ಅಂತ, ಆಯ್ತಾ? ಅದು ಬಿಟ್ಟು ಮತ್ತೆ ನಿಮಗೆ ಮತ್ತೆ ಗೊತ್ತಿದೆ, RVCEಯಲ್ಲಿ 3 ಕ್ಯಾಂಪಸ್ ಇದೆ. RVCE, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RV ಯೂನಿವರ್ಸಿಟಿ, 3 ಕ್ಯಾಂಪಸ್ ಇದೆ. ಇದು ಕ್ಯಾಂಪಸ್ಸೇ ಬೇರೆ, ಆಯ್ತಾ? RV ಯೂನಿವರ್ಸಿಟಿ ಮತ್ತೆ RVCE ಒಂದೇ ಕ್ಯಾಂಪಸ್ ಇದೆ ಅವರದು. ದಯಾನಂದ್ ಸಾಗರಲ್ಲೂ 3 ಕ್ಯಾಂಪಸ್ ಇದೆ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ದಯಾನಂದ್ ಸಾಗರ್ ಯೂನಿವರ್ಸಿಟಿ. ಇವು 3 ಕ್ಯಾಂಪಸ್ ಡಿಫ್ರೆಂಟ್. BMS ಅಲ್ಲೂ ಹಾಗೆ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ 2 ಕ್ಯಾಂಪಸ್ ಇದೆ. ಅದೇ ತರ ನಿಮಗೆ PES ಹಾಗೆ, PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್, PES ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, EC ಇದು ರಿಂಗ್ ರೋಡ್ ಕ್ಯಾಂಪಸ್, ಇನ್ನೊಂದು PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಟೂಡೆಂಟ್ಸ್. ಇದು ಒಂದು ಮಂಡ್ಯದಲ್ಲಿರೋದು, ಇನ್ನೊಂದು ಶಿವಮೊಗ್ಗದಲ್ಲಿರೋದು. ಟೋಟಲ್ ಒಂದು ಮಂಡ್ಯ, ಇನ್ನೊಂದು ಶಿವಮೊಗ್ಗ. ಇದು ಗೊತ್ತಿರಲಿ ಸ್ಟೂಡೆಂಟ್ಸ್ ನಿಮಗೆ ಡಿಫ್ರೆನ್ಸ್. ಇವೆರಡು ಬೆಂಗಳೂರಲ್ಲಿ ಇರೋದು, ರಿಂಗ್ ರೋಡ್ ಕ್ಯಾಂಪಸ್, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. RV ಆಯಿತು, ದಯಾನಂದ್ ಸಾಗರ್, BMSC, ಮತ್ತೆ ಯಾವುದಿದೆ, MS ರಾಮಯ್ಯ. ಇಲ್ಲಿ ನೋಡಿ, MS ರಾಮಯ್ಯದಲ್ಲೂ ಹಾಗೆ ಅಲ್ವಾ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್. ಹೀಗೆ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋದು ಉಜಿರೆಯಲ್ಲಿರೋದು, SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳೋದು ಧಾರವಾಡದಲ್ಲಿರೋದು. ಓಕೆ, ಇದೇ ತರ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 2 ಅಂತ ಹೇಳಿದ್ರೆ, ಒಂದು ಏಡೆಡ್, ಇನ್ನೊಂದು ಅನ್ಏಡೆಡ್. ಆಯ್ತಾ? ಆಲ್ಮೋಸ್ಟ್ ಇಷ್ಟೇ. ಇದೇ ತರ ಕಾಲೇಜ್ಗಳು ಡಿಫ್ರೆಂಟ್ ಆಗಿರುತ್ತೆ. ಏಡೆಡ್ ಅನ್ಏಡೆಡ್ ಬಿಟ್ರೆ ಅವರದ್ದು 2-3 ಕ್ಯಾಂಪಸ್ಗಳಿರುತ್ತೆ. ಓಕೆ, ಅದು ಬಿಟ್ಟರೆ ನಿಮಗೆ ಮತ್ತೇನು ದೊಡ್ಡ ಡಿಫರೆನ್ಸ್ಗಳು ಇಲ್ಲ ಸ್ಟೂಡೆಂಟ್ಸ್. ಓಕೆ, NIಯಲ್ಲಿ ಒಂದು ನಾರ್ತ್ ಕ್ಯಾಂಪಸ್, ಸೌತ್ ಕ್ಯಾಂಪಸ್ಸಲ್ಲಿ ಏಡೆಡ್ ಅನ್ಏಡೆಡ್. ಹೋಪ್ ಇದೆಲ್ಲದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟೊತ್ತು ಹೇಳಿದ್ದು ಏಡೆಡ್ ಯಾವುದು, ಅನ್ಏಡೆಡ್ ಯಾವುದು, ಯಾಕೆ 2 ಕೋಡ್ಗಳಿರುತ್ತೆ ಕಾಲೇಜಿಗೆ, ಆ್ಯಂಡ್ ಆಟೋನಮಸ್ ಕಾಲೇಜ್ಗಳು ಯಾವುದು ಬೆಟರ್ ಇರುತ್ತೆ, ಅವ್ರದ್ದು ಆಟೋನಮಸ್ ಮತ್ತು VTU ಮಧ್ಯೆ ಇರೋ ಡಿಫ್ರೆನ್ಸ್ಗಳೇನು. ಬೆಟರ್ ಆಟೋನಮಸ್ಸಿಗೆ ಹೋದರೆ ಸ್ವಲ್ಪ ಪ್ಲೇಸ್ಮೆಂಟ್ ವೈಸ್, ಮತ್ತೆ ನಿಮ್ಗೆ ಏನು ಹೇಳ್ತಾರೆ, VTUದಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಪ್ಲೇಸ್ಮೆಂಟ್ ವೈಸ್ VTUದಲ್ಲಿ ಒಳ್ಳೆಯದೆ, ಪ್ಲೇಸ್ಮೆಂಟ್ ಒಳ್ಳೆಯದೆ, ಇಲ್ಲ ಅಂತ ಹೇಳೋದಿಲ್ಲ. ಆಟೋನಮಸ್ ಹೆಚ್ಚಾಗಿ ಅವರು ಏನು ಹೇಳ್ತಾರೆ, ಟ್ರೆಂಡಿಗೆ ಸರಿಯಾಗಿ ಸಿಲೆಬಸ್ಗಳನ್ನು ಸೆಟ್ ಮಾಡ್ಬೋದು, ಸ್ವಲ್ಪ ಆ್ಯಡ್ ಮಾಡ್ಬೋದು. ಯಾವುದು ಆಟೋನಮಸ್ಗಿಂತ ಯೂನಿವರ್ಸಿಟಿಯವರು ಇನ್ನೂ ಜಾಸ್ತಿ ಮಾಡ್ತಾರೆ. ಆಟೋನಮಸ್ ಎನಿವೆ VTUನು ಫಾಲೋ ಮಾಡಲೇಬೇಕು. ಕರೆಕ್ಟಾ? ಇದಿಷ್ಟು ಆಯ್ತಾ. ಈಗ ನೆಕ್ಸ್ಟ್ ಇನ್ನೊಂದು ಡೌಟ್, ಯೂನಿವರ್ಸಿಟಿಗಳೇನು ಅಂದರೆ ಏನು, ಡೀಮ್ಡ್ ಯೂನಿವರ್ಸಿಟಿಗಳಂದ್ರೆ ಏನು, ಅದರಲ್ಲೂ ಮತ್ತು ಡಿಫ್ರೆನ್ಸ್ ಇದೆ. ಡೀಮ್ಡ್ ಯೂನಿವರ್ಸಿಟಿ ವಾಟ್ ಇಸ್ ದಿಸ್ ಅಂತ ಅಲ್ವಾ. ಈಗ ನೋಡಿ, ನಿಮಗೆ ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಇದರಲ್ಲಿ ಗೌರ್ನಮೆಂಟ್ ಅವರು ಇದೇ ಇಲ್ಲ, ಇನ್ವಾಲ್ವೇ ಆಗೋದಿಲ್ಲ. ಗೌರ್ನಮೆಂಟ್ ಇನ್ವಾಲ್ವ್ಮೆಂಟ್ ಇಲ್ಲವೇ ಇಲ್ಲ ಸ್ಟೂಡೆಂಟ್ಸ್. ಇದು ಡೀಮ್ಡ್ ಯೂನಿವರ್ಸಿಟೀಸ್ ಅಂತ ಹೇಳಿದ್ರೆ ಅವರದ್ದೇ ಓನ್. ಓಕೆ, ಕಂಪ್ಲೀಟ್. ಅದು ಯೂನಿವರ್ಸಿಟಿಗಳಲ್ಲಿ ಗೌರ್ನಮೆಂಟ್ ಇನ್ವಾಲ್ವ್ಮೆಂಟ್ ಇದೆ. ಗೌರ್ನಮೆಂಟ್ ಇನ್ವಾಲ್ವ್ಮೆಂಟ್ ಅಂದ್ರೆ ಮೀನಿಂಗ್ ಏನು ಹೇಳಿ, ಈಗ ಫಾರ್ ಎಕ್ಸಾಂಪಲ್ ರೇವಾ ಯೂನಿವರ್ಸಿಟಿ ಅವ್ರು KCTU ಬರ್ತಾರಲ್ಲ, KCTU ಸೀಟ್ ಕೊಡಬೇಕು, ಒಂದಿಷ್ಟು ಸೀಟ್ಗಳನ್ನು ಗೌರ್ಮೆಂಟಿಗೆ ಕೊಡಬೇಕು. ಬಟ್ ಡೀಮ್ಡ್ ಯೂನಿವರ್ಸಿಟಿ ಹಾಗಲ್ಲ. ಡೀಮ್ಡ್ ಯೂನಿವರ್ಸಿಟಿ ಅಂದ್ರೆ ಮೀನಿಂಗ್ ಏನು ಹೇಳಿ, ಅವರದ್ದೇ ಸಿಲೆಬಸ್ಸು, ಅವರದ್ದೇ ಎಕ್ಸಾಮು, KCT ಬರಬೇಕಂತಿಲ್ಲ, ಗೌರ್ಮೆಂಟ್ ಸೀಟ್ ಕೊಡಬೇಕಂತಿಲ್ಲ, ಎಲ್ಲದೂ ಅವ್ರದ್ದೇ. ಓಕೆ, ಡೀಮ್ಡ್ ಯೂನಿವರ್ಸಿಟಿ ನೋಡಿ, ನಮ್ಮ ಮಾಹಿ ಇದೆಯಲ್ಲ, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಬೆಸ್ಟ್ ಎಕ್ಸಾಂಪಲ್. ಬೆಸ್ಟ್ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ
ಮಾಹಿ ಇಸ್ ದ ಬೆಸ್ಟ್. ಓಕೆ, ಡೀಮ್ಡ್ ಯೂನಿವರ್ಸಿಟಿ. ನಾನು ಕೆಲವೊಂದು ಎಕ್ಸಾಂಪಲ್ ಕೊಡ್ತೇನೆ. ಅಂದರೆ ಏನು ಗೊತ್ತುಂಟಾ, ಇದು ಮಣಿಪಾಲ್, ಮಾಹಿ ಅನ್ನೋದು ಅವ್ರ ಎಂಟ್ರೆನ್ಸ್ ಎಕ್ಸಾಮ್ ಹೆಸರದು, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ಗೆ ಎಂಟ್ರೆನ್ಸ್ ಎಕ್ಸಾಮು. ಅಂದರೆ ಮಣಿಪಾಲ್ ಡೀಮ್ಡ್ ಯೂನಿವರ್ಸಿಟಿ ಅವರದ್ದೇ ಇದು. ಅವ್ರು ಯಾವುದಕ್ಕೂ KCET ಬರೋದಿಲ್ಲ ನೋಡಿ. ಒಂದು ಮ್ಯಾನೇಜ್ಮೆಂಟ್ ಥ್ರೂ ಹೋಗ್ಬೋದು, ಅಥವಾ ಮಾಹಿ ಎಕ್ಸಾಮ್ ಬರೆದ್ರೆ ಮಾತ್ರ ನೀವು ಹೋಗ್ಬೋದು, ಅದರ್ವೈಸ್ ಮಣಿಪಾಲ್ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ಥರ ನಿಮಗೆ ಜೈನ್ ಯೂನಿವರ್ಸಿಟಿ ಗೊತ್ತಿದೆಯಲ್ಲ, ಜೈನ್ ಇದಕ್ಕೆ ಬರೋದಿಲ್ಲ, ಯಾವುದಕ್ಕೆ ನಮ್ಮ KCET ಬರೋದಿಲ್ಲ. ಯಾಕೆ ಹೇಳಿ, ಅವರು ಡೀಮ್ಡ್ ಯೂನಿವರ್ಸಿಟಿಗಳು KCETಗೆ ಸೀಟ್ ಕೊಡಬೇಕಂತಿಲ್ಲ, ಗೌರ್ಮೆಂಟಿಗೆ ಸೀಟ್ ಕೊಡಬೇಕಂತಿಲ್ಲ. ಜೈನ್ ಯೂನಿವರ್ಸಿಟಿ. ಇನ್ನೊಂದು ಥರ್ಡ್ ಒನ್ ಕ್ರೈಸ್ಟ್ ಯೂನಿವರ್ಸಿಟಿ. ಕ್ರೈಸ್ಟ್ ಅವರದ್ದೇ ಆದಂತಹ ಎಕ್ಸಾಮ್ ಇದೆ ನೋಡಿ, ಗೊತ್ತಿದೆಯಲ್ಲ ನಿಮಗೆ. ಕ್ರೈಸ್ಟ್ ಯೂನಿವರ್ಸಿಟಿ ಕ್ಯೂಟ್ ಅಂತ ಎಕ್ಸಾಮ್ ಮಾಡ್ತಾರೆ. ಕ್ಯೂಟ್ ಅಂದರೆ ಕ್ರೈಸ್ಟ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ. ಸೊ ಅವರದ್ದೇ ಎಕ್ಸಾಮ್, KCET ಬರೋದಿಲ್ಲ. ಕರೆಕ್ಟಾ? ಸೊ ಇದೆಲ್ಲದು ಬರುತ್ತೆ ಸ್ಟೂಡೆಂಟ್ಸ್. ಮತ್ತೆ ನಿಟ್ಟೆ ಯೂನಿವರ್ಸಿಟಿ ಯಾವುದು ಕೇಳಿದ್ರೆ ನಾನು ಹೇಳ್ತಾ ಇರೋದು ಇದು ಕಾರ್ಕಳ ನಿಟ್ಟೆ ಯೂನಿವರ್ಸಿಟಿ. ಅವ್ರದ್ದು ಯಾವ್ದು ಹೇಳಿ ಎಕ್ಸಾಮ್? ನ್ಯೂ ಕ್ಯಾಟ್ ಎಕ್ಸಾಮ್ ಬರೆದು ನೀವು ಹೋಗ್ಬೋದು. ನ್ಯೂ ಕ್ಯಾಟ್ ಗೊತ್ತಿದೆಯಲ್ಲ, ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್. ಸೊ ಇದು ನಿಟ್ಟೆ ಯೂನಿವರ್ಸಿಟಿ ಅವ್ರು ಬರುತ್ತೆ. ಕ್ರೈಸ್ಟ್ ಅವರು ನಾನು ಹೇಳಿದ್ದೆ, ಕ್ರೈಸ್ಟ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ. ಜೈನ್ ಅವ್ರದ್ದು ಎಂಟ್ರೆನ್ಸ್ ಟೆಸ್ಟ್ ಇದೆ, ಜೈನ್ ಯೂನಿವರ್ಸಿಟಿ ಅವ್ರದ್ದು. ಮಣಿಪಾಲ್ದವ್ರದ್ದು ಮಾಹಿ ಎಕ್ಸಾಮ್ ಇದೆ. ಇದೆಲ್ಲ ಡೀಮ್ಡ್ ಅವರದ್ದೇ. ಇವ್ರು ಯಾರು ಇದಕ್ಕೆ ಬರೋದಿಲ್ಲ, KCET ಬರೋದಿಲ್ಲ. ಈ ನಿಟ್ಟೆ ಅನ್ನೋದು, ಕಾರ್ಕಳದಲ್ಲಿದ್ದಂಥ ನಿಟ್ಟೆ ಅನ್ನೋದು ಮೊದಲು KCET ಬರ್ತಾ ಇದ್ದಿತ್ತು. ಯಾವಾಗ ಡೀಮ್ಡ್ ಯೂನಿವರ್ಸಿಟಿ ಆಯ್ತು ನೋಡಿ, KCET ಇಂದ ಅವ್ರಿಗೆ ಹೋಗಿದ್ದಾರೆ. ಗೊತ್ತಾಯ್ತಾ? ಇದು ಬಿಟ್ರೆ KLE ಇದೆ ನೋಡಿ, KLE ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್, ಬೆಳಗಾವಿಯಲ್ಲಿ ಬರುತ್ತೆ. ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಇದು ಬೆಳಗಾವಿಯಲ್ಲಿ ಬರುತ್ತೆ. ಬೆಳಗಾವಿದು KLE ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಇದು ಬರುತ್ತೆ. ಇನ್ನು JSS ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಮೈಸೂರಲ್ಲಿ ಬರುತ್ತೆ ನೋಡಿ, JSS ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಇದು ಮೈಸೂರಲ್ಲಿ ಬರುತ್ತೆ. ಇದು ಬಿಟ್ಟರೆ ಈಗ ಇನ್ನೊಂದು ಬೆಂಗಳೂರಲ್ಲಿ ಮತ್ತೊಂದಾಗಿದೆ, ಸ್ವಯಂ ಅಂತ. ಸ್ವಯಂ ಅಂದರೆ ಯಾವ್ದು ಗೊತ್ತುಂಟ? ಸ್ವಾಮಿ ವಿವೇಕಾನಂದ ಯೋಗ ಅನುಸಾಧನ ಸಂಸ್ಥಾನ. ಸ್ವಯಂ ಅಂತ ಇದನ್ನ ಕರೀತಾರೆ. ಸ್ವಯಂ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಯೋಗ ಅನುಸಾಧನ ಸ್ವಾಮಿ ವಿವೇಕಾನಂದ ಯೋಗ ಅನುಸಾಧನ ಸಂಸ್ಥಾನ ಅಂತ. ಓಕೆ, ಸ್ವಯಂ ಇದು ಕೆಂಗೇರಿಯಲ್ಲಿ ಬರುತ್ತೆ. ಇದು ಕೂಡ ಡೀಮ್ಡ್ ಯೂನಿವರ್ಸಿಟಿ. ಅರ್ಥ ಆಯ್ತಾ? ಇನ್ನೂ ಇದೆ ಬಿಡಿ, ಏನಪ್ಪಯ್ಯ ಯೂನಿವರ್ಸಿಟಿ ಇದೆ, BLD ಯೂನಿವರ್ಸಿಟಿ ಇದೆ, ಏನಪ್ಪಯ್ಯ ಎಲ್ಲ ಬಿಡಿ, ಇಂಜಿನಿಯರಿಂಗ್ ಅಲ್ಲಿ ಇಲ್ಲ. ಸದ್ಯಕ್ಕೆ ಇದು ಗೊತ್ತಿರಲಿ, ಮಾಹೆ ಜೈನು ಗೊತ್ತಾಯ್ತಲ್ಲ. ಡೀಮ್ಡ್ ಯೂನಿವರ್ಸಿಟಿ ಏನಂತ ಕೇಳಿದ್ರೆ ಅವರದ್ದೇ. ಇವ್ರು ಏನು ಇದಕ್ಕೆ ಕೊಡಬೇಕಂತಿಲ್ಲ, CETಗೆ ಸೀಟ್ ಕೊಡಬೇಕು, ಗೌರ್ಮೆಂಟ್ ಸೀಟ್ ಕೊಡಬೇಕು ಅಂತ ಇನ್ನು ನೆಸೆಸಿಟಿ ಇಲ್ಲ. ಆಯ್ತಾ? ಅವ್ರದ್ದೇ ಟೆಸ್ಟ್ ಮಾಡ್ತಾರೆ, ಅವರದ್ದೇ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಇದು ಮಾಡ್ತಾರೆ, ಅದನ್ನು ಮಾಡ್ತಾರೆ. ಸೊ ದಟ್ ಈಸ್ ವಾಟ್, ಅಷ್ಟೇ ಡಿಫ್ರೆನ್ಸ್ ಇಷ್ಟೇ. ಅರ್ಥ ಆಯ್ತಾ? ಇದು ನಿಮ್ಮದು ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ, ಆಟೋನಾಮಸ್, VTU ಇದ್ರ ಬಗ್ಗೆ ನಾನು ಹೇಳಿದ್ದೆ. ಇನ್ನು ಕರ್ನಾಟಕದಲ್ಲಿರುವ ಗೌರ್ಮೆಂಟ್ ಕಾಲೇಜ್ಗಳು ಇನ್ನೂ ಆ್ಯಡ್ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಈಗ ನೋಡಿ, SKSJT ಗೌರ್ಮೆಂಟ್ ಕಾಲೇಜ್ಗಳು, SKSJTI ಬ್ಯಾಂಗ್ಳೂರಲ್ಲಿರೋದು, ಇದು ಬ್ಯಾಂಗ್ಳೂರು. ಅದು ಬಿಟ್ಟರೆ ಬ್ಯಾಂಗ್ಳೂರಲ್ಲಿ ಇನ್ನೊಂದಿದೆ ಈವ್ನಿಂಗ್ ಕಾಲೇಜ್ ಅಂತ. ಮತ್ತೆ ಎಲ್ಲಿದೆ ಗೌರ್ಮೆಂಟ್ ಕಾಲೇಜು? ಹಾಸನದಲ್ಲಿದೆ, ಹಾವೇರಿಯಲ್ಲಿದೆ. ಮತ್ತೆ ಯಾವುದು ಕುಶಲ್ನಗರದಲ್ಲಿದೆ, KR ಪೇಟಲ್ಲಿ ಒಂದಿದೆ, ರಾಯಚೂರಲ್ಲಿ ಒಂದಿದೆ, ರಾಮನಗರದಲ್ಲಿ ಒಂದಿದೆ, ಕಾರವಾರ, ಗಂಗಾವತಿ ಇಲ್ಲೆಲ್ಲ ಇದೆ. ಅರ್ಥ ಆಯ್ತಾ? ಚೆಲ್ಲಿಕೆರೆ, ಬೀದರ್ ಇಲ್ಲೆಲ್ಲ ಇದೆ. ಇದು ಯಾವುದು? ಗೌರ್ನಮೆಂಟ್. ನಾನು ಎಲ್ಲದನ್ನು ಬರೀದಿಲ್ಲ ಸ್ಟೂಡೆಂಟ್ಸ್, ತುಂಬ ಇದೆ ಅದು ಬರೀಲಿಕ್ಕೆ. ಗೊತ್ತಾಯ್ತಲ್ಲ? ಕಾರವಾರ, ಗಂಗಾವತಿ, ಚೆಳ್ಳಿಕೆರೆ, ಬೀದರ್, ಕುಶಿನಗರ, KR ಪೇಟ್, ರಾಯಚೂರು, ಹಾವೇರಿ, ಹಾಸನ, ಬೆಂಗಳೂರು, ಚಾಮರಾಜನಗರ ಇಲ್ಲೆಲ್ಲ ಬರುತ್ತೆ ಗೌರ್ನಮೆಂಟ್. ಆಯ್ತಾ? ಇನ್ನು ಯೂನಿವರ್ಸಿಟಿಗಳು ಗೊತ್ತಿದೆಯಲ್ಲ, ನಾನು ಯಾವುದೀಗ ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳ್ತೇನೆ ಅದನ್ನು ಬಿಟ್ಟು ನಿಮಗೆ ಯೂನಿವರ್ಸಿಟಿಗಳು ತುಂಬ ಇದೆ. ಅದನ್ನೆಲ್ಲ ಬಿಟ್ಟು ಯೂನಿವರ್ಸಿಟಿಗಳು ನಾನು ತುಂಬ ಹೇಳಿದ್ದೀನಿ. ಈಗ ನಾನು ಯಾವುದೀಗ ಡೀಮ್ಡ್ ಯೂನಿವರ್ಸಿಟಿ ನೋಡಿದೆ, ಡೀಮ್ಡ್ ಯೂನಿವರ್ಸಿಟಿ ಹೇಳಿದ್ದೇನೆ ನೋಡಿ, ಅದನ್ನು ಬಿಟ್ಟು ತುಂಬ ಯೂನಿವರ್ಸಿಟಿಗಳಿದೆ. ಗೊತ್ತಿದೆಯಲ್ಲ ನಿಮಗೆ? ಅದನ್ನು ಬಿಟ್ಟು ನಮ್ಮದು ಈಗ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಇದು ಜೈನ್ ಯೂನಿವರ್ಸಿಟಿ, PS ಇದೆ ನೋಡಿ, PS ಯೂನಿವರ್ಸಿಟಿನೇ ನಮ್ಮ ಬೆಂಗಳೂರಲ್ಲಿ ಇದೆ ನೋಡಿ, PS ಯೂನಿವರ್ಸಿಟಿನೇ. ಬಟ್ ಅವರು KCETಗೆ ಕೊಡ್ತಾ ಇದ್ದಾರೆ, ಅವರು ಡೀಮ್ಡ್ ಯೂನಿವರ್ಸಿಟಿ ಅಲ್ಲ, ಯೂನಿವರ್ಸಿಟಿನೇ. PS ಇರ್ಬೋದು, ರೇವಾ ಯೂನಿವರ್ಸಿಟಿನೇ, ರೇವಾನು ಯೂನಿವರ್ಸಿಟಿ. ಈಗ RV ಇದೆ, RV ಯೂನಿವರ್ಸಿಟಿ ಆಗಿದೆ, ಇದು ಯೂನಿವರ್ಸಿಟಿ, ಡೀಮ್ಡ್ ಅಲ್ಲ, ಯೂನಿವರ್ಸಿಟಿನೇ. RV ಯೂನಿವರ್ಸಿಟಿ, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, ಅದು ಯೂನಿವರ್ಸಿಟಿನೇ. ಪ್ರೆಸಿಡೆನ್ಸಿ ಅದು ನೋಡಿ, ಗೌರ್ಮೆಂಟ್ ಅವರು ಸೀಟ್ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವರು ಡೀಮ್ಡ್ ಅಲ್ಲ, ಯೂನಿವರ್ಸಿಟಿನೇ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, CMR ಯೂನಿವರ್ಸಿಟಿ ಅದು ಬರುತ್ತೆ. ದಯಾನಂದ್ ಸಾಗರ್ ಯೂನಿವರ್ಸಿಟಿ ಅದಿದೆ, ರೇವಾ ಯೂನಿವರ್ಸಿಟಿ ಆಯಿತು. ಅಲಯನ್ಸ್ ಯೂನಿವರ್ಸಿಟಿ, ಅಲಯನ್ಸ್ ಗೊತ್ತಿದೆಯಲ್ಲ ನಿಮಗೆ? ಅಲಯನ್ಸ್ ಯೂನಿವರ್ಸಿಟಿ ಇದೆಲ್ಲದು ಯೂನಿವರ್ಸಿಟಿಗಳಿದೆ, ನೋ ಪ್ರಾಬ್ಲಮ್.
ಆಯಿತಾ. ಇದೆಲ್ಲದು ಯೂನಿವರ್ಸಿಟಿ, ಬಟ್ ಅದರಲ್ಲೂ ಕೂಡ ನಾನು ಹೇಳಿದೆ ನೋಡಿ, ಡೀಮ್ಡ್ ಮತ್ತು ಯೂನಿವರ್ಸಿಟಿ, ಕಾಮನ್ ಯೂನಿವರ್ಸಿಟಿ. ಡೀಮ್ಡ್ ಯೂನಿವರ್ಸಿಟಿಗಳು ಗೌರ್ಮೆಂಟ್ ಸೀಟ್ಗಳನ್ನು ಕೊಡೋದಿಲ್ಲ. ಅದೇ ಅಂದರೆ ಡೀಮ್ಡ್ ಯೂನಿವರ್ಸಿಟಿಗಳು, ಈ ಯೂನಿವರ್ಸಿಟಿಗಳು ಗೌರ್ಮೆಂಟಿಗೆ ಇಂತಿಷ್ಟು ಅಂತ ಕೊಡುತ್ತೆ. ಪ್ಲಸ್ ಅವ್ರದ್ದು ಎಂಟ್ರೆನ್ಸ್ ಟೆಸ್ಟು ಮಾಡ್ಬೋದು, ಅವರು ಮ್ಯಾನೇಜ್ಮೆಂಟ್ ಕೋಟಾ ಕೂಡ ಫಿಲ್ ಮಾಡ್ಕೊಳ್ಬೋದು, ಅದೆಲ್ಲ ಅವ್ರಿಗೆ ಬಿಟ್ಟದ್ದು. ಓಕೆ, ಇದು ಗೊತ್ತಾಗಿದೆ ಅಂತ ಅನ್ಸ್ಕೊಳ್ತೇನೆ. ಇನ್ನೊಂದು ರಾಯ್ ಟೆಕ್ನಾಲಜಿ ಅಂತ ಇದು ಮಾಡಿದೆ, ದೊಡ್ಡಬಳ್ಳಾಪುರದಲ್ಲಿ ರಾಯ್ ಅಂತ, ರಾಯ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಅದು ಯೂನಿವರ್ಸಿಟಿ ಆಗುತ್ತೆ. ಗೀತಮ್ ಸ್ಕೂಲ್ ಆಫ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅದಿದೆ. ಹೀಗೆ ತುಂಬ ಯೂನಿವರ್ಸಿಟಿಗಳು ಇದೆ ಸ್ಟೂಡೆಂಟ್ಸ್. ಶ್ರೀನಿವಾಸ್ ಯೂನಿವರ್ಸಿಟಿ ಗೊತ್ತಾಯ್ತಲ್ಲ, ಇದೆಲ್ಲ ಯೂನಿವರ್ಸಿಟಿಗಳು. ಉಳಿದಿದ್ದೆಲ್ಲದು ಕೂಡ VTU ಅಂಡರ್ ಬರುತ್ತೆ. ಗೊತ್ತಾಯ್ತಲ್ಲ ವಿಷಯ ಏನಂತ? ಆಟೋನಾಮಸ್, VTU, ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ. ಎಂಥ ಡಿಫ್ರೆನ್ಸ್ ಅಂತ ಗೊತ್ತಾಯ್ತಲ್ಲ. ಯೂನಿವರ್ಸಿಟಿಗಳಲ್ಲಿ ಏನು ಮಾಡ್ತಾರೆ ಗೊತ್ತುಂಟ, ಅವರದ್ದೇ ಆದಂತಹ ಸಿಲೆಬಸ್ ಅನ್ನು ಡಿಸೈನ್ ಮಾಡ್ತಾರೆ. ಈಗ ಯೂನಿವರ್ಸಿಟಿಗೂ ಡೀಮ್ಡ್ ಯೂನಿವರ್ಸಿಟಿ ಡಿಫ್ರೆನ್ಸ್ ಏನು ಗೊತ್ತಾಯ್ತಲ್ಲ, ಇವ್ರದ್ದು ಸೇಮ್ ಸಿಲೆಬಸ್, ಇವ್ರದ್ದು ಸಿಲೆಬಸ್ ಇದೆ. ಬಟ್ ಡಿಫ್ರೆನ್ಸ್ ಏನಂತ ಕೇಳಿದ್ರೆ, ಇವರು ಕೆಲವೊಂದಿಷ್ಟು ಸೀಟ್ಸ್ಗಳನ್ನು KCET ಕೊಡ್ತಾರೆ ಗೌರ್ಮೆಂಟಿಗೆ, ಬಟ್ ಇವರು ಗೌರ್ಮೆಂಟಿಗೆ ಕೊಡೋದಿಲ್ಲ. ಇವರದ್ದೇ ಆದಂಥ ಓನ್ ಎಂಟ್ರೆನ್ಸ್ ಟೆಸ್ಟು ಮಾಡ್ಬೋದು. ಯೂನಿವರ್ಸಿಟಿಗಳು ಅವರದ್ದೇ ಆದ ಎಂಟ್ರೆನ್ಸ್ ಟೆಸ್ಟನ್ನು ಮಾಡ್ತಾರೆ, ಪ್ಲಸ್ ಗೌರ್ಮೆಂಟಿಗೂ ಕೊಡ್ತಾರೆ. ಇವರು ಹಾಗೆ, ಇವ್ರದ್ದು ಏನು ಹೇಳಿ ಗೌರ್ಮೆಂಟ್ ಸೀಟ್ ಕೊಡೋದಿಲ್ಲ, ಅವರದ್ದೇ ಆದ ಎಂಟ್ರೆನ್ಸ್ ಟೆಸ್ಟ್. ಆಯಿತಾ. VTU ಮತ್ತು ಆಟೋನಾಮಸ್ ಗೊತ್ತಾಯಿತು. ಇನ್ನು ಉಳಿದಿರೋ ಎಲ್ಲ ಕಾಲೇಜ್ಗಳು ಏನಾಗುತ್ತೆ, ನಮ್ಮ VTU ಅಂಡರಲ್ಲಿ ಬರುತ್ತೆ. ನಿಮ್ಗೆ ಯಾವುದೇ ಉಳಿದದ್ದು ಯಾವುದನ್ನೇ ತಗೊಳ್ಳಿ, ಎಲ್ಲದು ಕೂಡ VTU ಅಂಡರಲ್ಲಿ ಬರುತ್ತೆ. ಓಕೆ, ನಿಮ್ಮ ಆಚಾರ್ಯ ಇರ್ಬೋದು, ಉಳಿದದ್ದು ಏನಿದೆ ಅದೆಲ್ಲ VTU ಬರುತ್ತೆ. ಹಾಗಂತ VTU ಕಾಲೇಜ್ಗಳು ಬ್ಯಾಡ್ ಅಂತ ನಾನು ಹೇಳ್ತಲ್ಲ, ಒಳ್ಳೆ ಇದೆ. ಕೆಲವೊಂದು VTU ಕಾಲೇಜಸ್ಗಳು ಒಳ್ಳೆ ಇದೆ. ಓಕೆ, ಸೊ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಯಾಕಂತ ಕೇಳಿದ್ರೆ ನಿಮ್ಗೆ ಇಲ್ಲಿ ಪ್ರೈವೇಟು, ಈಗ ನೋಡಿ ಪ್ರೈವೇಟ್, ಏಡೆಡ್, ನಿನ್ನೆ ಫೀ ಸ್ಟ್ರಕ್ಚರ್ ರಿಲೀಸ್ ಆಗಿದೆ. ಅಲ್ಲಿ ನೋಡಿ ಪ್ರೈವೇಟ್, ಏಡೆಡ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಅನ್ಏಡೆಡ್ ಅಂತ ಕೊಟ್ಟಿದ್ದಾರೆ. ಒಂದೊಂದಕ್ಕೆ ಒಂದೊಂದು ಇದು ಕೊಟ್ಟಿದ್ದಾರೆ, ಏನು ಫೀ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಇನ್ನೊಂದು ವಿಶ್ವೇಶ್ವರಯ್ಯ ಅಂದರೆ UVC ಅಂಡರ್ ಬರೋದು ಡೈರೆಕ್ಟ್, ಇದನ್ನು ಕೊಟ್ಟಿದ್ದಾರೆ. ಬಟ್ ಕ್ಯಾಟಗರಿ ವೈಸ್ ಕೊಡಲಿಲ್ಲ, SC ST ಗೆ ಸಪ್ರೇಟಾಗಿ ಕೊಡಲಿಲ್ಲ. ಮತ್ತು ಮೈನಾರಿಟಿ ಕೊಟ್ಟಿದ್ದಾರೆ. ಏನಿದು ಮೈನಾರಿಟಿ ಇದೆಲ್ಲ ನೋಡಿದಾಗ ನಿಮ್ಗೆ ಫುಲ್ ಕನ್ಫ್ಯೂಷನ್ ಆಗಿ ಬರುತ್ತೆ. ಮೈನಾರಿಟಿ ಅಂತ ಹೇಳಿದ್ರೆ ಈಗ ಈಗ ನೋಡಿ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಮೈನಾರಿಟಿಗಳಿರುತ್ತೆ, ಅಥವಾ ಏನು ಹೇಳ್ತಾರೆ ಅವ್ರದ್ದು ಇದ್ರ ಮೇಲೆ ಮೈನಾರಿಟಿ ಕಾಲೇಜ್ಗಳನ್ನು ನಾನು ಹೇಳ್ತೇನೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಈಗ ಮೈನಾರಿಟಿ ಕಾಲೇಜ್ಗಳ ಬಗ್ಗೆ ಹೇಳ್ತೇನೆ ನೋಡಿ. ಮೈನಾರಿಟಿ ಕಾಲೇಜ್ಗಳು ಯಾವುದೆಲ್ಲ ಬರುತ್ತೆ ಅಂತ ಕೇಳಿದ್ರೆ ಅದು ಯಾವುದು ಬೇಸಿಸ್ ಮೇಲೆ ಬರುತ್ತೆ ಅದನ್ನು ಹೇಳ್ತೇನೆ ನೋಡಿ. ಮೈನಾರಿಟಿ ಕಾಲೇಜಸ್ಗಳು ಈ ವರ್ಷ ಆ್ಯಡ್ ಆಗ್ಬೋದು ಕೆಲವೊಂದು ಕಾಲೇಜಸ್ಗಳು. ಈಗ ನೋಡಿ HKBK ಇದೆ ನೋಡಿ, ಇದು ಮುಸ್ಲಿಂ ಮೈನಾರಿಟಿ ಕಾಲೇಜ್ ಬೆಂಗಳೂರಲ್ಲಿರೋದು. ರಿಲಿಜಿಯನ್ ಮೈನಾರಿಟಿ ಮೇಲೆ ಬಂದಿದ್ದು ಮುಸ್ಲಿಂ ಮೈನಾರಿಟಿ. ಎರಡನೇದು MVJ ಕಾಲೇಜ್ ಇದೆ ನೋಡಿ, ಇದು ತಮಿಳು ಮೈನಾರಿಟಿ ಕಾಲೇಜ್. ಇದು ಗೊತ್ತಾಯ್ತಾ, ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಬಂದಿದ್ದು MVJ ಇರ್ಬೋದು. ನ್ಯೂ ಹೊರೈಸಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದೆಯಲ್ಲ, ಇದು ಕೂಡ ಹಾಗೆ ಮೈನಾರಿಟಿ. ಯಾವ ಮೈನಾರಿಟಿ? ಲ್ಯಾಂಗ್ವೇಜ್. ಸಿಂಧ್ ಮಾತಾಡ್ತಾರೆ ನೋಡಿ, ಅವ್ರದ್ದು ಸಿಂಧ್ ಲ್ಯಾಂಗ್ವೇಜ್ ಮೈನಾರಿಟಿ. ಇದು ಲಿಂಗ್ವಿಸ್ಟಿಕ್ ಬೇಸಿಸ್, ಇದು ರಿಲಿಜಿಯನ್ ಬೇಸಿಸ್. ಆಕ್ಸ್ಫರ್ಡ್ ಇದೆ ನೋಡಿ, ಇದು ಲ್ಯಾಂಗ್ವೇಜ್. ಆಕ್ಸ್ಫರ್ಡ್ ಯಾರದ್ದು ಕೇಳಿದ್ರೆ ಲ್ಯಾಂಗ್ವೇಜ್ ಮೈನಾರಿಟಿ, ಇದು ಯಾವುದು ತೆಲುಗು ಮಾತಾಡೋರದ್ದು. ಸೊ ಲಿಂಗ್ವಿಸ್ಟಿಕ್ ಮೈನಾರಿಟಿ ತೆಲುಗು, ಆಕ್ಸ್ಫರ್ಡ್. ಐದನೇದು ಮತ್ತೆ ಯಾವ್ದು ಹೇಳ್ಬೋದು ನಾನು, ಶ್ರೀ ಧರ್ಮಸ್ಥಳ SDM ಧಾರವಾಡ ಇದೆಯಲ್ಲ, ಇದು ತುಳು ಮೈನಾರಿಟಿ, ತುಳು ಲ್ಯಾಂಗ್ವೇಜ್ ಅನ್ನು ಮಾತಾಡೋರು. ಕೆನರಾ ಕಾಲೇಜ್ ಅಂತಿದೆ, ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಬಂಟ್ವಾಳದಲ್ಲಿ ಕೆನರಾ ಅಂತಿದೆ. ಇದು ಏನಂತ ಹೇಳ್ತಾರೆ ಇದನ್ನ, ಬಂಟ್ವಾಳದಲ್ಲಿ ಇದು ಕೊಂಕಣಿ ಮಾತಾಡ್ತಾರೆ ನೋಡಿ, ಅವರದ್ದು ಕೊಂಕಣಿ ಮಾತಾಡೋರು. ಇದು ಲ್ಯಾಂಗ್ವೇಜ್ ಮೈನಾರಿಟಿ ಕೆನರಾ ಕಾಲೇಜು. ಅದು ಬಿಟ್ಟರೆ PA ಕಾಲೇಜು, PA ಅಂತ ಹೇಳೋದು ಮಂಗಳೂರಲ್ಲಿದೆ, PA ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದು ಕೂಡ ಯಾವುದ್ರ ಬೇಸಿಸ್ ಮೇಲೆ? ಮುಸ್ಲಿಂ ಮೈನಾರಿಟಿ. ಮ್ಯಾಂಗ್ಳೂರಲ್ಲಿರೋದು ಮುಸ್ಲಿಂ ಬೇಸ್ಡ್ ಮೈನಾರಿಟಿ ಕಾಲೇಜ್ ಇದು. ಮತ್ತೆ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, SDMIT, ಇದು ಎಲ್ಲಿರೋದು ಹೇಳಿ? ಉಜಿರೆಯಲ್ಲಿರೋದು SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ತುಳು ಮೈನಾರಿಟಿ. ಓಕೆ, ಅಂದರೆ ಲಿಂಗ್ವಿಸ್ಟಿಕ್ ಬೇಸಿಸ್, ರಿಲಿಜಿಯನ್ ಬೇಸಿಸ್, ಅದ್ರ ಮೇಲೆಲ್ಲ ಕೊಟ್ಟರೆ ಮೈನಾರಿಟಿ ಅಂತ ಕರೀತಾರೆ. ಓಕೆ, ಇನ್ನು ಇದೆ ನಿಮಗೆ ಬ್ಯಾರೀಸ್ ಇದೆ, ಬಾಹುಬಲಿ ಅಂತ ಹೇಳೋದು ಜೈನ್ ಮೈನಾರಿಟಿ ಅವರಿಗೆ. ಬಾಹುಬಲಿ ಅನ್ನೋದು ಜೈನ್ ಮೈನಾರಿಟಿ ಅವರಿಗೆ ಇರೋದು ಬಾಹುಬಲಿ ಕಾಲೇಜು. ಆಯ್ತಾ. ಕಾಜಾ ಇದೆ, ಅದು ಕೂಡ ಮುಸ್ಲಿಂ ಮೈನಾರಿಟಿ. ಗೌಶ್ಯ ಇದೆ, ಅಂಜುಮಾನ್ ಇದೆ, ಮುಸ್ಲಿಂ ಮೈನಾರಿಟಿ. ಇದೆಲ್ಲ ಮೈನಾರಿಟಿ ಕಾಲೇಜ್ಗಳು. ಓಕೆ, ಇನ್ನು ಇದೆ ಗೊತ್ತಾಯ್ತಲ್ಲ, ಅಂಜುಮಾನ್ ಬರುತ್ತೆ, ಗೌಶ್ಯ ಬರುತ್ತೆ, ಕಾಜಾ ಇದೆ, ಮತ್ತು KCET ಇಂಜಿನಿಯರಿಂಗ್ ಕಾಲೇಜ್, ಇದು ಮುಸ್ಲಿಂ ಮೈನಾರಿಟಿ. ಬ್ಯಾರೀಸ್ ಮುಸ್ಲಿಂ ಮೈನಾರಿಟಿ. HKBK ಮುಸ್ಲಿಂ ಮೈನಾರಿಟಿ. MVJ ಅನ್ನೋದು ತಮಿಳು ಮೈನಾರಿಟಿ. ಮತ್ತು ತುಳು ಮೈನಾರಿಟಿಗೆ SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಧಾರವಾಡ ಮತ್ತು SDMIT ಉಜಿರೆ ಅದು ಬರುತ್ತೆ. ಇದು ಲಿಂಗ್ವಿಸ್ಟಿಕ್ ಬೇಸಿಸ್. ಅದು ಬಿಟ್ಟರೆ ತುಳು ಮೈನಾರಿಟಿ ಎರಡೇ ಇರೋದು. ತೆಲುಗಿಗೆ ಮೈನಾರಿಟಿಗೆ ಆಕ್ಸ್ಫರ್ಡ್ ಇದೆ. ಸಿಂಧ್ ಮೈನಾರಿಟಿಗೆ ನ್ಯೂ ಹೊರೈಸಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ಅದು ಬಿಟ್ಟರೆ ಕೊಂಕಣಿಗೆ ಕೆನರಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಗಳೂರಲ್ಲಿರೋದು, ಅದು ಬಂಟ್ವಾಳ ಮಂಗಳೂರು. ಮತ್ತು ಯಾವುದು ಕೊಂಕಣಿ ಆಗಿದೆ. ತುಳುಗೆ SDMIT ಆಯಿತು, ಈ ಥರ. ಓಕೆ, ಮತ್ತು ನಿಮ್ಮದು ಇವರಿಗೆ ಯಾರಿಗೆ
ಇವ್ರಿಗೆ ಹೇಳಿದ್ದೆ ಶ್ರೀ ಧರ್ಮಸ್ಥಳ ಫಾರ್ ತುಳು ಆಗಿದೆಯಲ್ಲ, ಕರೆಕ್ಟ್ ಅಲ್ಲ. ಇನ್ನೊಂದು ರಿಲಿಜಿಯಸ್ ಮೈನಾರಿಟಿ ಹೇಳಿದ್ದೆ ನಾನು, ಜೈನ್ ಅವರಿಗೆ ಬಾಹುಬಲಿ ಅನ್ನೋದು ಜೈನ್ ಅವರಿಗಿದೆ. ಸೊ ಇದಿಷ್ಟು ಮೈನಾರಿಟೀಸ್ ಗೊತ್ತಾಯ್ತಲ್ಲ. ಮೈನಾರಿಟಿ ಅಂದರೆ ರಿಲಿಜಿಯನ್ ಬೇಸಿಸ್ ಮೇಲೆ ಮತ್ತು ನಿಮ್ಮ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಮೈನಾರಿಟಿಗಳಿರುತ್ತೆ. ಇದು ಮೈನಾರಿಟಿ ಕಾಲೇಜಸ್ ಆಯಿತಾ. ಉಳಿದಿರೋದು ಎಲ್ಲದೂ ಕೂಡ ನಿಮಗೆ ಆಲ್ಮೋಸ್ಟ್ ಏನಾಗಿರುತ್ತೆ, VTU ಅಂಡರ್ ಬರುತ್ತೆ. ಆಟೋನಾಮಸ್ಸು ಗೊತ್ತಾಯಿತು, ಮೈನಾರಿಟಿ ಕಾಲೇಜ್ಗಳು ಗೊತ್ತಾಯಿತು, VTU ಯಾವುದು, ಏಡೆಡ್ ಯಾವುದು, ಅನ್ಏಡೆಡ್ ಯಾವುದು, ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳು ಯಾವುದು, ಉಳಿದಿರೋದೆಲ್ಲ VTU ಅಂಡರಲ್ಲಿ ಬರುತ್ತೆ. ಓಕೆ, ಸೊ ಇದಿಷ್ಟು ಕ್ಲಾರಿಟಿ ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ತೇನೆ. ಏನು ಡೌಟ್ಸ್ಗಳಿಲ್ಲ ಅಂತ ಅಂದ್ಕೊಳ್ತೇನೆ. ಇನ್ನು ಯಾವುದಾದ್ರೂ ಕಾಲೇಜ್ ಆ್ಯಡ್ ಆಗೋದಿದ್ರೆ ಈ ವರ್ಷ RNSIT ಆಟೋನಾಮಸ್ ಆ್ಯಡ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ, RN ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೋಡೋಣ, ಅದು ಬಂದಮೇಲೆ ಮತ್ತೆ ಅಪ್ಡೇಟ್ ಮಾಡ್ತೇನೆ. ಸೊ ಇದನ್ನು ಯಾಕೆ ಮಾಡಿದೆ ಅಂತ ಕೇಳಿದ್ರೆ ಮುಂದೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಫೀ ಸ್ಟ್ರಕ್ಚರ್ ಬಗ್ಗೆ ಹೇಳ್ತೇನೆ ಆಯಿತಾ. ಅಲ್ಲಿ ಕೊಟ್ಟಿದ್ದಾರೆ ಏಡೆಡ್, ಅನ್ಏಡೆಡ್, ಗೌರ್ಮೆಂಟ್ ಮತ್ತು ಮೈನಾರಿಟಿ ಅದೆಲ್ಲ ಕೊಟ್ಟಿದ್ದಾರೆ. ಸೊ ಈಗ ಗೊತ್ತಾಯ್ತಲ್ಲ ನಿಮಗೆ ಮೈನಾರಿಟಿ ಅಂದರೆ ಏನು ಅಂತ. ಮೈನಾರಿಟಿ ಅಂದರೆ ಏನು, ಏಡೆಡ್ ಅಂದರೆ ಏನು, ಯೂನಿವರ್ಸಿಟಿಗಳಂದರೆ ಏನು, ಡೀಮ್ಡ್ ಯೂನಿವರ್ಸಿಟಿಗಳು ಯಾವುದು, ಇದೆಲ್ಲ ಗೊತ್ತಾಯಿತು. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಆಯಿತಾ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಫೀ ಸ್ಟ್ರಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಕೊಡ್ತೇನೆ ಮುಂದಿನ ವಿಡಿಯೋದಲ್ಲಿ. ನೀವು ಜಾಸ್ತಿ ಲೈಕ್ ಮಾಡಿದಷ್ಟು, ಶೇರ್ ಮಾಡಿದಷ್ಟು, ಸಪೋರ್ಟ್ ಮಾಡಿದಷ್ಟು ನಮಗೂ ಕೂಡ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ, ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸು. ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಬಾಯ್.